ಸೋಷಿಯಲ್ ಮೀಡಿಯಾದಾಗ ಹಾಕಿದೀವಿ ಅವ್ರ ಸಾಧನೆಗಳನ್ನ, ನಾವೇನು ಸುಮ್ಮನೆ ಕುಂತಿಲ್ರಿ. ಹಿಂಗ ಅನೇಕ ಯೋಜನೆಗಳಿದಾವ. ಕಿಸಾನ್ ಸಮ್ಮಾನ ಆಯ್ತು, ಆಮ್ಯಾಗ ಆಯುಷ್ಮಾನ್ ಕಾರ್ಡ್ ಇದ್ದವರಿಗೆ 5 ಲಕ್ಷದವರೆಗೆ ಏನ ಈಗ ಯಾರಿಗಾದ್ರೂ ಆಸ್ಪತ್ರೆಗೆ ತೋರಿಸ್ಕೊಳ್ಳೋದಿದ್ರೆ ಏನ ಮಾರಣಾಂತಿಕ ಕಾಯಿಲೆ ಬಂದಂತ ಸಂದರ್ಭದಲ್ಲಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಐತಿ, ಏನು ಕೇಂದ್ರ ಸರ್ಕಾರದ್ದು. ಅದನ್ನ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ರಿ. ಅದ್ರ ಜೊತೆಗೆ ಮೊನ್ನೆ ಈಗೇನು ಜಿಲ್ಲಾ ಆಸ್ಪತ್ರೆ ಇದು ಆಸ್ಪತ್ರೆ ಆವರಣದಾಗ ಜನ ಔಷಧಿ ಕೇಂದ್ರ ಇದ್ದು, ಜನ ಔಷಧಿ ಕೇಂದ್ರನ ಆಸ್ಪತ್ರೆ ಆವರಣದಾಗ ಇರಬಾರ್ದಂತಕ್ಕಂತ ಒಂದು ಆದೇಶ ಹೊರಡಿಸಿದ್ರು. ಅಂದ್ರ ಜನಸಾಮಾನ್ಯರು ಬದುಕಬಾರ್ದಂತ. ಈಗ ಮೆಡಿಕಲ್ ಶಾಪ್ ಅಲ್ಲಿ ಹೋದ್ರೆ 100 ರೂಪಾಯಿ ಸಿಗ್ತಕ್ಕಂತ ಔಷಧಿ ಜನ ಔಷಧಿ ಕೇಂದ್ರದಾಗ 10 ರೂಪಾಯಿ ಸಿಗ್ತೈತಿ. ಅಲ್ಲಲ್ರಿ, ಅದನ್ನ ಹೇಳಕತ್ತೀನಿ. ರದ್ದು ಮಾಡಿ ಆದೇಶ ಮಾಡಿದ್ರು, ಹೋರಾಟ ಮಾಡಿದಿವಿ, ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಅಲ್ಲೇ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ದೊಡ್ಡ ಪ್ರಮಾಣದಾಗ ಅವಾಗ ಇಮಿಡಿಯೇಟ್ ಆಗಿ ರಾಜ್ಯಾದ್ಯಂತ ಮಾಡಿದ್ವಿ. ಅವಾಗ ಅದು ಮತ್ತೆ ಹೊಳ್ಳಿ ಸುಮ್ಮನೆ ಆದ. ಇವು ಅವ್ರ ಸಾಧನೆಗಳು. ಆಮೇಲೆ SC/ST ಅನುದಾನವನ್ನ ದುರುಪಯೋಗ ಮಾಡ್ಕೊಂಡ್ರು. 38,870 ಕೋಟಿ ಅನುದಾನ ದುರುಪಯೋಗ ಮಾಡ್ಕೊಂಡ್ರು. ಆಮ್ಯಾಗ ST ನಿಗಮದಲ್ಲಿ ಇರ್ತಕ್ಕಂಥ 187 ಕೋಟಿ ರೂಪಾಯಿಯನ್ನ ತೆಲಂಗಾಣ ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರು. ಯಾರ್ಯಾರ್ದು ಅಕೌಂಟ್ಗೆ, ಯಾವ್ದೋ ಬಾರ್ ಅಕೌಂಟ್ಗೆ ಹೋಗಿ ಜಮಾ ಆಗೈತಿ. ಇವು ಅವರ ಸಾಧನೆಗಳು. ಆಮ್ಯಾಗ ಅನೇಕ ಕೆಲಸ ಏನು ಸ್ವಚ್ಛ ಭಾರತ ಯೋಜನೆ ಅಡಿ ಎಲ್ಲರಿಗೆ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಸ್ವಚ್ಛ ಭಾರತ ಯೋಜನೆ ಒಳಗ. ಆಮ್ಯಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗ ಮನೆಗಳು, ಯಾರಿಗೆ ಮನೆಗಳಿಲ್ಲ ಅಂತರಿಗೆ ಮನೆಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಆಮ್ಯಾಗ ನಮ್ಮ ಸರ್ಕಾರ ಇದ್ದಾಗ, ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಫ್ಲಡ್ ಬಂದಂತ ಸಂದರ್ಭದಾಗ 5 ಲಕ್ಷ ರೂಪಾಯಿ ಮನೆಗಳನ್ನ ಕೊಟ್ಟರು. ಯಾರು ಮನೆಗಳು ಬಿದ್ದಿದ್ದವು, ಪೂರ್ಣ ಹಾನಿಯಾಗಿದ್ದವು ಅಂತವ್ರಿಗೆ 5 ಲಕ್ಷ ರೂಪಾಯಿ ಮನೆಗಳನ್ನ ಕೊಟ್ಟರು. ಬಟ್ ಇವತ್ತು ಇವರು ಈ ವರ್ಷನೂ ಕೂಡ ಫ್ಲಡ್ ಬಂದಿತ್ತು, ಮುಂಗಾರು ಮಳೆ ಹೆಚ್ಚಾಗಿ ಮನೆ ಹಾನಿ ಅಥವಾ ಬೆಳೆ ಹಾನಿ ಆದ್ರೂ ಕೂಡ ಯಾವುದೇ 1 ರೂಪಾಯಿ ಪರಿಹಾರ ಕೊಡಲಿಲ್ಲ. 2,000 ರೂಪಾಯಿ ಪರಿಹಾರ ಕೊಡ್ತಾ ಇದ್ದಾರೆ ಮನೆ ಹಾನಿಗೆ. ಎದಕ್ಕಾಗತ್ತೆ ಹೇಳ್ರಿ? ಅಡ್ಡಾಡೋದು ಖರ್ಚಾಗಲ್ಲ ಅದು. ತಡಿಬೇ, ನೀ ಆಮ್ಯಾಗ ಕೇಳಿವಂತೆ ಯಾವ್ದು ಕಟ್ಟಿದ ದುಡ್ಡು? ಯಾರು ಹಾಕಿಲ್ಲ? ಮುನ್ಸಿಪಾಲ್ಟಿ ಕೇಳಬೇಕು, ಯಾರ ಏನನ್ನೋದ ಏನಂತ ಏನಂತ ಹೇಳ್ಬೇಕು, ಪ್ರಶ್ನೆ ಮಾಡ್ಬೇಕು. ಯಾರು ಹಿಂಜರಿಬಾರ್ದು. ಪ್ರಶ್ನೆ ಮಾಡಿದಾಗ ನಮ್ ಕೆಲಸ ಆಗ್ತಾವ. ನಾಳೆ ನಾವ ಒಂದು ಯಾವ್ದೇ ಒಂದು ಹುದ್ದೆಗೆ ಬಂದ್ವಿ ಅಂದ್ರೆ ಅವಾಗ ನಮ್ಗೆ ಪ್ರಶ್ನೆ ಮಾಡ್ಬೇಕು. ಅವಾಗ ನಮ್ಮ ವಾರ್ಡ್ನಾಗ ಇರ್ತಕ್ಕಂಥ ಕೆಲಸ ಆಗ್ತಾವ. ಏನಮ್ಮ? ಅಲ್ಲ, ಅದನ್ನ ಮಾಡಲೇಬೇಕು. ಮಾಡಿದಾಗ ನಮ್ಮ ಎಲ್ಲ ಕೆಲಸಗಳು ಆಗ್ತಾವ. ಈಗ ನಾವು ಆತರ ಮಾಡ್ಲಿಲ್ಲ ಅಂದ್ರೆ ಯಾವ ಕೆಲಸ ಆಗಂಗಿಲ್ಲ. ಸಾಹೇಬ್ರು ಒಂದು ಮಾತು ಹೇಳ್ತೇನೆ, ಹೇಳ್ರಿ. ನಾನು ಒಬ್ಬ ಶಿಕ್ಷಕ. ಬೊಂಬೈ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಒಳಗ